ಹೇರ್ ಫಾಲ್ನ ಕಂಟ್ರೋಲ್ ಮಾಡಬೇಕಾ? ಹಾಗಾದರೆ ಬಂಡಲ್ಸ್ ಆಫ್ ಕೆಮಿಕಲ್ಸ್ನ ಯೂಸ್ ಮಾಡೋದನ್ನ ಕಡಿಮೆ ಮಾಡಿ. ಶಾಂಪೂ, ಕಂಡೀಷ್ನರ್, ಸೀರಮ್ ಹೀಗೆ ಬಂಡಲ್ಸ್ ಆಫ್ ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡೋದ್ರಿಂದನೇ ಹೇರ್ ಫಾಲ್ ತುಂಬ ಜಾಸ್ತಿ ಆಗೋದು. ಇವತ್ತು ಒಂದೇ ಒಂದು ಸೂಪರ್ ಫ್ರೂಟ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ನೀವು ಮನೇಲೇನೆ ಹೇರ್ ಫಾಲ್ನ ಕಂಟ್ರೋಲ್ ಮಾಡ್ಕೊಳ್ಬೋದು, ಸ್ಪೆಷಲ್ ಆಗಿ ಆಯಿಲ್ನ ಹೇಗೆ ಪ್ರಿಪೇರ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನಮಸ್ತೆ, ನಾನು ದೀಪಾ ನಾಗೇಶ್, ಆಯುರ್ವೇದಿಕ್ ಬ್ಯೂಟಿ ಥೆರಪಿಸ್ಟ್. ಬೆಟ್ಟದ ನೆಲ್ಲಿಕಾಯಿ ಚೆನ್ನಾಗಿ ಸಿಗೋಂಥ ಈ ಸೀಸನಲ್ಲಿ ಅದನ್ನು ಚೆನ್ನಾಗಿ ವಾಶ್ ಮಾಡಿ ಗ್ರೇಟ್ ಮಾಡಿ ಎಷ್ಟು ಕ್ವಾಂಟಿಟಿ ಸಿಕ್ಕಿರುತ್ತೋ ಅದರ ಡಬಲ್ ದ ಕ್ವಾಂಟಿಟಿ ಕೋಕೋನಟ್ ಆಯಿಲ್ ಅಂದರೆ ತೆಂಗಿನ ಎಣ್ಣೆ ಅಂತ ಏನು ಹೇಳ್ತೀವಿ ಅದರ ಜೊತೆ ಹಾಕಿ ಸ್ವಲ್ಪ ಕರಿಬೇವು, ಸ್ವಲ್ಪ ಪೆಪ್ಪರ್ ಪೌಡರ್ನ ಹಾಕಿ ಚೆನ್ನಾಗಿ ಬಿಸಿ ಮಾಡಿ. ಇದರಲ್ಲಿ ನೀವು ಕಲೋಂಜಿ ಅಂದರೆ ಈರುಳ್ಳಿ ಬೀಜ ಕೂಡ ಆ್ಯಡ್ ಮಾಡಿದ್ರೆ ಹೇರ್ ಫಾಲಿಕಲ್ ಕೂಡ ತುಂಬ ಸ್ಟ್ರೆಂಥನಿಂಗ್ ಆಗುತ್ತೆ, ಡ್ಯಾಂಡ್ರಫ್ ಕೂಡ ಕಂಟ್ರೋಲ್ ಆಗ್ತಾ ಬರುತ್ತೆ. ಈ ಎಲ್ಲ ಪ್ರಾಡಕ್ಟ್ಗಳನ್ನ ಒಂದು ಕಡೆ ಹಾಕಿ ಚೆನ್ನಾಗಿ ಬಿಸಿ ಮಾಡ್ತಾ ಬನ್ನಿ. ಹೈ ಫ್ಲೇಮಲ್ಲೆಲ್ಲ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಬಿಸಿ ಮಾಡ್ತಾ ಬರಬೇಕು. ಇದರಿಂದ ತುಂಬಾ ಚೆನ್ನಾಗಿರುವಂಥ ಅರೋಮ್ಯಾಟಿಕ್ ಆಯಿಲ್ನ ನೀವು ಮನೇಲೇ ಪ್ರಿಪೇರ್ ಮಾಡಿರ್ತೀರ. ಇದನ್ನು ನಿಯಮಿತವಾಗಿ ಅಂದರೆ ವಾರದಲ್ಲಿ 2 ಸತಿ ಉಪಯೋಗಿಸೋದ್ರಿಂದ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ, ಅದ್ರ ಜೊತೆಗೆ ಡ್ಯಾಂಡ್ರಫ್ ಕೂಡ ಕಂಟ್ರೋಲ್ ಆಗ್ತಾ ಬರುತ್ತೆ. ಹೆಲ್ದಿ ಹೇರ್ ನಿಮ್ದಾಗಿಸ್ಕೊಳ್ಬೇಕಂದ್ರೆ ಈ ಆಯಿಲ್ನ ಖಂಡಿತವಾಗ್ಲೂ ಟ್ರೈ ಮಾಡಿ.